ಮಹಿಳೆ ಮೇಲೆ ಎರಗಿ ಕೀಚಕರ ಅಟ್ಟಹಾಸ, ದರೋಡೆ ಮಾಡಿ ಅತ್ಯಾಚಾರ ಎಸಗಿದ್ದವರು ಅರೆಸ್ಟ್. ಮಾದನಾಯಕನಹಳ್ಳಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಇದು ಇಡೀ ಮಾನವ ಸಮೂಹವೇ ತಲೆ ತಗ್ಗಿಸುವಂತಹ ಘಟನೆ. ಬೆಂಗಳೂರು ಹೊರವಲಯದ ಗಂಗೊಂಡನಹಳ್ಳಿ ಗ್ರಾಮದಲ್ಲಿ ಕಾಮುಕ ರಾಕ್ಷಸರು ಅಟ್ಟಹಾಸ ಮೆರೆದಿದ್ದಾರೆ. ಮೊನ್ನೆ ರಾತ್ರಿ 9:30 ಸಮಯದಲ್ಲಿ ಆ ಕುಟುಂಬ ಊಟ ಮಾಡಿ ಮಲಗಲು ಸಿದ್ಧತೆ ನಡೆಸುತ್ತಿದ್ದಾಗ ಕೀಚಕರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ. ಮನೆಗೆ ನುಗ್ಗಿದ್ದೇ ತಡ, ಮನೆಗೆ ನುಗ್ಗಿ ಮಾಡಬಾರದ ನೀಚ ಕೆಲಸ ಮಾಡಿದ್ದಾರೆ. ಮನೆಗೆ ನುಗ್ಗುತ್ತಿದ್ದಂತೆ ದೊಣ್ಣೆಯಿಂದ ಮನೆಯ ಸದಸ್ಯರಿಗೆ ಹಲ್ಲೆ ಮಾಡಿ ಮನೆಯಾಕೆಯ ಮೇಲೆ ರಾಕ್ಷಸರಂತೆ ಎರಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಇನ್ನು ಆಕೆಯನ್ನ ಬಿಡಿಸಿಕೊಳ್ಳಲು ಮುಂದಾದಾಗ ಮನೆಯಲ್ಲಿದ್ದ ಪುರುಷನನ್ನ ಕಟ್ಟಿ ಹಾಕಿ ಹಲ್ಲೆ ನಡೆಸಿ ಚಿತ್ರಹಿಂಸೆ ನೀಡಿದ್ದಾರೆ. ಮಹಿಳೆಯ ಅತ್ಯಾಚಾರ ಮಾಡಿ ಮಹಿಳೆ ಬಳಿಯಿದ್ದ ಮೊಬೈಲ್ ಫೋನ್ ಹಾಗೂ 50,000 ಹಣವನ್ನ ಕಿತ್ತುಕೊಂಡು ಆರೋಪಿಗಳು ಪರಾರಿಯಾಗಿದ್ದಾರೆ. ಘಟನೆ ನಂತರ ಇಡೀ ಕುಟುಂಬ ತತ್ತರಿಸಿ ಹೋಗಿದ್ದು, ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡ ಮಹಿಳೆ ಪೊಲೀಸರಿಗೆ ಕರೆ ಮಾಡಿ ನಡೆದ ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ತಕ್ಷಣವೇ ಮಾದನಾಯಕನಹಳ್ಳಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಮಾದನಾಯಕನಹಳ್ಳಿ ಪೊಲೀಸರು 6 ಮಂದಿ ಕೀಚಕರನ್ನ ಬಂಧಿಸಿದ್ದಾರೆ. ಸಂತ್ರಸ್ತೆ ಮನೆಗೆ ನುಗ್ಗಿದ್ದ 7 ಜನ ಕಿರಾತಕರ ಬೆನ್ನು ಬಿದ್ದಿದ್ದ ಮಾದನಾಯಕನಹಳ್ಳಿ ಪೊಲೀಸರು ಮಿಥುನ್, ನವೀನ್, ಕಾರ್ತಿಕ್, ಶುಯೋಗ್, ಸೀನಾ, ಜಂಗ್ಲಿ, ಪೃಥ್ವಿ ಎಂಬಾತರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಏವನ್ ಆರೋಪಿ ಮಿಥುನ್ ತಲೆಮರೆಸಿಕೊಂಡಿದ್ದಾನೆ. ಸದ್ಯ ಏವನ್ ಆರೋಪಿಗೆ ಬಲೆ ಬೀಸಿರುವ ಪೊಲೀಸರು ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಮದ್ಯಪಾನದ ಅಮಲಿದಂತ 7 ಜನ ಯುವಕರ ತಂಡ ಏಕಾಏಕಿ ಮಹಿಳೆ ಇದ್ದಂತ ಮನೆಗೆ ನುಗ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆ ಜೊತೆ ಅನಿಶ್ಚಿತವಾಗಿ ವರ್ತನೆ ಮಾಡಿದಲ್ಲದೆ ಆಕೆಯ ರಕ್ಷಣೆಗೆ ಬಂದಂತಹ ಪುರುಷರನ್ನ ಕಟ್ಟಿ ಹಾಕಿ ಥಳಿಸಿ ಹಲ್ಲೆ ಮಾಡಿರುವಂಥದ್ದು. ನಂತರದಲ್ಲಿ 7 ಮಂದಿ ಆರೋಪಿಗಳು ಮಹಿಳೆ ಜೊತೆ ಅನಿಶ್ಚಿತ ವರ್ತನೆ ಮತ್ತು ಅತ್ಯಾಚಾರ ಎಸಗಿ ನಾಪತ್ತೆಯಾಗಿರುವಂಥದ್ದು. ಪ್ರಕರಣವನ್ನ ಕೂಡಲೇ ದಾಖಲಿಸಿಕೊಂಡ ಮಾದನಾಯಕನಹಳ್ಳಿ ಪೊಲೀಸರು ಆಕೆಯ ರಕ್ಷಣೆಗೆ ಮುಂದಾಗ್ತಾರೆ. ಆಕೆಗೆ ಬೇಕಾದಂತಹ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಿಸಿರುವಂಥದ್ದು. ಆಕೆಯ ದೂರಿನ ಹೇಳಿಕೆ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ನಾಪತ್ತೆಯಾಗಿದ್ದಂತ 6 ಮಂದಿ ಯುವಕರನ್ನ ಈಗಾಗಲೇ ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಆಗಿರುವಂತಹ ಏವನ್ ಆರೋಪಿ ಈಗಾಗಲೇ ತಲೆಮರೆಸಿಕೊಂಡಿರುವಂತದ್ದು. ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಎಲ್ಲ ರೀತಿಯ ವಿಚಾರಣೆಯನ್ನು ಕೂಡ ನಡೆಸಿ ಸೂಕ್ತ ದಾಖಲೆಗಳನ್ನು ಸಹ ಮಾದನಾಯಕನಹಳ್ಳಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಂತ್ರಸ್ತೆ ಮೂಲತಃ ಕೋಲ್ಕತ್ತಾ ಮೂಲದ ಕುಟುಂಬ. ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬಂದಿದ್ರು. ಆರೋಪಿಗಳು ಮಹಿಳೆ ವಾಸವಿದ್ದ ಅಕ್ಕಪಕ್ಕದಲ್ಲೇ ಮನೆ ಕೆಲಸ ಮಾಡಿಕೊಂಡು ಇದ್ದವರು ಎನ್ನಲಾಗ್ತಿದೆ. ಕಾಮುಕರು ಪರಿಚಿತರು ಇದ್ರ ಅನ್ನೋದನ್ನ ತನಿಖೆ ಮಾಡಲಾಗುತ್ತಿದೆ. ಆರೋಪಿಗಳು ಮೊದಲು ಪೀಣ್ಯ ಪೊಲೀಸರ ಇನ್ಫಾರ್ಮರ್ ಎಂದು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಡ್ರಗ್ಸ್ ಇದೆ ಕೊಡಿ ಎಂದು ಮನೆ ಒಳಗೆ ನುಗ್ಗಿದ್ದಾರೆ. ಬಳಿಕ ಮನೆಯಲ್ಲಿದ್ದ ಪುರುಷರಿಗೆ ಬ್ಯಾಟ್ಗಳಿಂದ ಹಲ್ಲೆ ಮಾಡಿ ಕಟ್ಟಿ ಹಾಕಿದ್ದಾರೆ. ಬಳಿಕ ಪಕ್ಕದ ಮನೆಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾರೆ. ಗ್ಯಾಂಗ್ರೇ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ ಆರೋಪಿಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಆಗಲಿದೆ ಎಂದಿದ್ದಾರೆ. ಈಗಾಗಲೇ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. 4 ಜನ ಅರೆಸ್ಟ್ ಮಾಡಿದ್ದಾರೆ. ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕೋ ತಗೊಳ್ತೇವೆ. ಕಾನೂನು ಶಿಕ್ಷೆ ಕೊಡೋದು ನಾವಲ್ಲ, ಶಿಕ್ಷೆ ಕೊಡೋದು ಕೋರ್ಟ್ನಲ್ಲಿ ಕೊಡಬೇಕು. ಅದನ್ನು ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು ವಿತ್ ದಿ ಎವಿಡೆನ್ಸಸ್ ಅದನ್ನ ಇಲಾಖೆಯವರು ಮಾಡ್ತಾರೆ. ಒಟ್ಟಾರೆ ಕಂಠ ಪೂರ್ತಿಯಾಗಿ ಮದ್ಯಪಾನ ಮಾಡಿ ಮಹಿಳೆಯ ಮನೆಗೆ ನುಗ್ಗಿ ಕಟ್ಟಿ ಹಾಕಿ ಅಮಾನುಷ ಕೃತ್ಯ ಎಸಗಿರುವುದು ತಲೆ ತಗ್ಗಿಸುವಂತಾಗಿದೆ. ಇಂತಹ ಆರೋಪಿಗಳಿಗೆ ಪೊಲೀಸರು ಕಠಿಣ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.